ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹ ಗದ್ಯಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಮುಂದುವರಿದ ಭಾಗವನ್ನು ಈ ತರಗತಿಯಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಕಲಾಂ ಅವರ ವ್ಯಕ್ತಿತ್ವ ಯಾವ ರೀತಿಯದ್ದಾಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಮಕ್ಕಳನ್ನು ಹತ್ತಿರ ಕೂರಿಸಿಕೊಂಡು ತಮ್ಮ ನೆನಪಿನ ಬುತ್ತಿ ಬಿಚ್ಚಿ ಅವರಿಗೆ ಉಣಬಡಿಸುತ್ತಿದ್ದರು. ನಮಗೆ ತಿಳಿದಿರಲಿ ಬಿಟ್ಟಿರಲಿ, ನಾವೆಲ್ಲ ಎಳೆಯರಾಗಿದ್ದಾಗಿನಿಂದ ಬದುಕಿನ ಅನೇಕ ಮಜಲುಗಳಲ್ಲಿ ಯಾರನ್ನಾದರೂ ಆದರ್ಶ ವ್ಯಕ್ತಿಗಳನ್ನಾಗಿರಿಸಿಕೊಂಡೇ ಬೆಳೆದಿರುತ್ತೇವೆ. ನೀವು ಬೆಳೆಯುತ್ತಿರುವಾಗ 15 ವರ್ಷ ತಲುಪುವವರೆಗೆ ನಿಮಗೆ ತಾಯಿ, ತಂದೆ ಮತ್ತು ಶಾಲಾ ಶಿಕ್ಷಕರು ಆದರ್ಶ ಮಾದರಿಗಳು. ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರು. ನಾನು ಚಿಕ್ಕವನಿದ್ದಾಗ ನನ್ನ ಅಮ್ಮ ಅಪ್ಪ ದಿನದಲ್ಲಿ 5 ಬಾರಿ ನಮಾಜ್ ಸಲ್ಲಿಸುತ್ತಿದ್ದದ್ದನ್ನು ನೋಡಿದ್ದೆ. ಅವರೇನೂ ಶ್ರೀಮಂತರಲ್ಲ, ಆದರೂ ಅವರು ಹಸಿದವರಿಗೆ ಉಣಬಡಿಸುತ್ತಿದ್ದರು, ಬಡವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದರು. ಹಣದ ಅಡಚಣೆಯ ನಡುವೆಯೂ ನನ್ನನ್ನು ಶಾಲೆಗೆ ಕಳಿಸುವಂತೆ ಅಪ್ಪನನ್ನು ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯ ಅಯ್ಯರ್. ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತಹವರು ಆದ ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ತಂದೆ ತಾಯಿಯರ ಆದ್ಯ ಕರ್ತವ್ಯ. ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬೆಳಕನ್ನು ಮಕ್ಕಳಿಗೆ ನೀಡುವ ಕಿಟಕಿಗಳು, ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೊಳೆಯುವಂತೆ ಮಾಡುವ ಆದರ್ಶ ವ್ಯಕ್ತಿಗಳು. ತಾಯಿ, ತಂದೆ, ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿನ ಆದರ್ಶ ಮಾದರಿ. ಈ ಮೂವರು ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರುತ್ತದೆ. ಮಾತಾ ಪಿತೃಗಳ ಹಿಂದೆ ಶಾಲೆ ಮತ್ತು ಶಿಕ್ಷಕರ ಹಿಂದೆ ಮನೆ ಇರುತ್ತದೆ. ವಿದ್ಯಾಭ್ಯಾಸ ಹಾಗೂ ಶಿಕ್ಷಕ ವಿದ್ಯಾರ್ಥಿ ಸಂಬಂಧಗಳನ್ನು ವ್ಯಾಪಾರಿ ಮನೋಭಾವದಿಂದ ನೋಡಬಾರದು. ರಾಷ್ಟ್ರಾಭಿವೃದ್ಧಿಯೇ ಮುಖ್ಯ ಗುರಿಯಾಗಿರಬೇಕು. ಸರಿಯಾದ ಶಿಕ್ಷಣ ನಮ್ಮ ಯುವಕರಲ್ಲಿ ಆತ್ಮಗೌರವ ಮತ್ತು ಘನತೆಗಳನ್ನು ಪೋಷಿಸುತ್ತದೆ. ಯಾವುದೇ ಕಾನೂನು ಒತ್ತಡದಿಂದ ಈ ಗುಣಗಳನ್ನು ಬೆಳೆಸಲಾರದು. ಇವುಗಳನ್ನು ನಾವೇ ಪೋಷಿಸಿಕೊಳ್ಳಬೇಕು. ಕಲಾಂ ಅವರ ಮಾತು ಚಿಣ್ಣರಿಗೆ ಅರ್ಥವಾಗಿತ್ತು. ಕಲಾಂ ಅವರು ಹೇಗಿರ್ತಿದ್ರಂತೆ ಅಂದರೆ, ಮಕ್ಕಳೇನಾದರೂ ಅವರನ್ನು ಹರಸಿ ಬಂದರೆ ಅವರನ್ನು ತನ್ನ ಸುತ್ತಲೂ ಕೂರಿಸ್ಕೊಳ್ತಿದ್ರಂತೆ. ಕೂರಿಸ್ಕೊಂಡು ತಮ್ಮ ನೆನಪಿನ ಆಳದಲ್ಲಿ ಇರುವಂತಹ ಒಂದಷ್ಟು ಮಾಹಿತಿಯನ್ನು ತೆಗೆದು ಅವರ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರಂತೆ. ಸಾಮಾನ್ಯವಾಗಿ 15 ವರ್ಷ ಕಳೆಯುವವರೆಗೂ ಕೂಡ ಆದರ್ಶ ಅಂತ ಯಾರಾದರೂ ಮಕ್ಕಳಿಗಿದ್ರೆ ಅದು ಅವ್ರ ತಂದೆ ತಾಯಿಗಳು ಮತ್ತು ಅವರಿಗೆ ಕಲಿಸುವಂತಹ ಶಿಕ್ಷಕರೇ ಆಗಿರ್ತಾರೆ. ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ಇವರುಗಳೇ ಅತ್ಯಂತ ಸಮರ್ಥರು. ಹಾಗೆಯೇ ಕಲಾಂ ಚಿಕ್ಕವರಾಗಿದ್ದ ನೆನಪುಗಳನ್ನು ಮೆಲುಕು ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅವರ ಅಪ್ಪ ಅಮ್ಮ ದಿನದಲ್ಲಿ 5 ಬಾರಿ ನಮಾಜ್ ಮಾಡ್ತಿದ್ರಂತೆ. ಇದು ಅವರ ಧಾರ್ಮಿಕ ಪದ್ಧತಿಯಾಗಿರುತ್ತೆ. ಈ ಅಂಶ ಕಲಾಂ ಅವರ ತಂದೆ ತಾಯಿಗಳು ತಮ್ಮ ಧರ್ಮಕ್ಕೆ ಗೌರವ ಸಲ್ಲಿಸುತ್ತಿದ್ದದ್ದನ್ನು ಕಾಣಬಹುದು. ಹಾಗೆ ಅವರೇನು ಶ್ರೀಮಂತರು ಆಗಿರಲಿಲ್ವಂತೆ, ಆದರೂ ಕೂಡ ಯಾರಾದರೂ ಹಸ್ಕೊಂಡು ಬಂದವರಿಗೆ ಊಟವನ್ನು ಹಾಕ್ತಿದ್ರು. ಬಡವರು ಯಾರಾದರೂ ಸಹಾಯವನ್ನು ಕೇಳ್ಕೊಂಡು ಬಂದರೆ ಅವರಿಗೆ ಸಹಾಯ ಹಸ್ತವನ್ನು ಕೂಡ ಚಾಚುವಂತಹ ಉದಾರತೆ ಅವರ ತಂದೆ ತಾಯಿಗಳಿಗೆ ಇತ್ತಂತೆ. ಹಣದ ಅಡಚಣೆ ಇದ್ದರೂ ಕೂಡ, ಹಣಕಾಸಿನ ತೊಂದರೆ ಇದ್ದರೂ ಕೂಡ ಕಲಾಂ ಅವರನ್ನು ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತ ಹೇಳಿ ಪ್ರೇರೇಪಿಸಿದವರು, ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿದಂಥವರು ಶಿವಸುಬ್ರಹ್ಮಣ್ಯ ಅಯ್ಯರ್ ಅನ್ನುವಂತಹವರಂತೆ. ಕಲಾಂ ಹೇಳ್ತಾರೆ, ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡುವಂತಹ ಆದರ್ಶ ವ್ಯಕ್ತಿಗಳು ಯಾರಿರ್ತಾರಪ್ಪ ಅಂದರೆ ಅವರು ತಂದೆ ತಾಯಿಗಳೇ ಆಗಿರ್ತಾರೆ. ಅವರನ್ನು ಕಲಿಸ್ಬೇಕಾಗಿರುವಂತಹದ್ದು ಮತ್ತು ಆದರ್ಶ ವ್ಯಕ್ತಿಗಳನ್ನಾಗಿ ರೂಪಿಸ್ಬೇಕಾಗಿರುವಂತಹದ್ದು, ಮಕ್ಕಳಲ್ಲಿ ಜ್ಞಾನದ ಹಣತೆಯನ್ನು ಹಚ್ಚಬೇಕಾಗಿರುವಂತಹದ್ದು ತಂದೆ ತಾಯಿಗಳ ಮೊದಲ ಕರ್ತವ್ಯ ಅಂತ ಹೇಳ್ತಾರೆ. ಹಾಗೆಯೇ ತಂದೆ ತಾಯಿ ಮತ್ತು ಶಿಕ್ಷಕರು ಸೇರಿ ದುಡಿದಾಗ ಮಾತ್ರ ಆದರ್ಶ ಸಮಾಜವೊಂದನ್ನು ಅಥವಾ ಆದರ್ಶ ಬದುಕನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಕಟ್ಕೊಡ್ಬಹುದು ಅಂತ ಹೇಳ್ತಾರೆ. ಈ ತ್ರಿಭುಜ ಏನಿದೆ, ಶಿಕ್ಷಕ, ತಂದೆ, ತಾಯಿ ಅನ್ನುವಂತಹ ಈ ತ್ರಿಭುಜ ಸರಿಯಾಗಿ ಕೆಲಸ ನಿರ್ವಹಿಸಿದಾಗ ಮಾತ್ರ, ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಭಾರತಕ್ಕೆ ನಿಜವಾದ ತಾರುಣ್ಯ ಬರುತ್ತಂತೆ. ಯುವಕರು ಜಾಸ್ತಿ ಇದ್ದ ಕಾರಣದಿಂದಾಗಿ ದೇಶಕ್ಕೆ ತಾರುಣ್ಯ ಪ್ರಾಪ್ತವಾಗೋದಿಲ್ಲ. ಬದಲಿಗೆ ಅಲ್ಲಿನ ಯುವಕರು ಅವರ ಮನಸ್ಥಿತಿ,
ಅವರ ಆದರ್ಶಗಳು ಎಲ್ಲವೂ ಕ್ರಿಯಾಶೀಲವಾಗಿದ್ದಾಗ ಮಾತ್ರ ಆ ದೇಶಕ್ಕೆ ತಾರುಣ್ಯ ಅನ್ನುವಂತಹದ್ದು ಬರುತ್ತೆ. ಹಾಗಾಗಬೇಕು ಅಂತ ಅಂದರೆ ಈ ಮೂಲ ಏನಿದೆ ಅದು ಸರಿಯಾಗಿರಬೇಕು. ಮಗುವಿನಲ್ಲಿ ಮೂಲ ಎಲ್ಲಿಂದ ಸರಿಯಾಗಿ ಪ್ರಾರಂಭವಾಗತ್ತೆ ಅಂದರೆ ತನ್ನ ಮನೆಯಿಂದ. ಹಾಗಾಗಿ ಮನೆಯ ಮುಖ್ಯ ವ್ಯಕ್ತಿಗಳಾಗಿರುವಂತಹ ತಂದೆ ತಾಯಿಗಳು, ಹಾಗೆಯೇ ಶಾಲೆಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ರೂಪಿಸುವಂತಹ ಶಿಕ್ಷಕರು ಸರಿಯಾಗಿ ನಿಷ್ಠೆಯಿಂದ ದುಡಿದಾಗ ಮಾತ್ರ ಭಾರತದ ಭವಿಷ್ಯ ಏನಿದೆ ಅದು ಉಜ್ವಲವಾಗುತ್ತೆ. ನಿಜವಾಗಿಯೂ ಭಾರತಕ್ಕೆ ತಾರುಣ್ಯ ಅನ್ನುವಂತಹದ್ದು ಪ್ರಾಪ್ತವಾಗುತ್ತೆ. ತಾರುಣ್ಯ ಅಂತಂದರೆ ಕ್ರಿಯಾಶೀಲತೆ ಅನ್ನುವಂತಹ ಅರ್ಥ, ಹೊಸತನ ಅನ್ನುವಂತಹ ಅರ್ಥ, ಅದು ವಿಶಾಲವಾದ ಅರ್ಥವ್ಯಾಪ್ತಿಯನ್ನು ಹೊಂದಿದೆ. ಹಾಗಾಗಬೇಕು ಅಂತಂದರೆ ಈ ತ್ರಿಭುಜ ಏನಿದೆ ಆ ತ್ರಿಭುಜ ಸರಿಯಾಗಿ ಕೆಲಸ ಮಾಡಬೇಕು. ಹಾಗೆ ಮತ್ತೊಂದು ಅಂಶವನ್ನು ಕೂಡ ಹೇಳ್ತಾರೆ, ವಿದ್ಯಾಭ್ಯಾಸ ಹಾಗೆಯೇ ಶಿಕ್ಷಕ ಮತ್ತು ವಿದ್ಯಾರ್ಥಿ ಈ ಸಂಬಂಧಗಳು ಏನಿದೆ ಆ ಸಂಬಂಧ ಯಾವತ್ತೂ ಕೂಡ ಪ್ರೀತಿ ವಿಶ್ವಾಸಾತ್ಮಕವಾಗಿರಬೇಕೇ ಹೊರತು ಅಲ್ಲಿ ವ್ಯಾಪಾರಿ ಮನೋಧೋರಣೆ ಅನ್ನೋಂತಹದ್ದು ಬರಬಾರ್ದು ಅಂತ ಹೇಳ್ತಾರೆ. ರಾಷ್ಟ್ರಾಭಿವೃದ್ಧಿ ಮುಖ್ಯ ಗುರಿಯಾಗಬೇಕು. ಸರಿಯಾದ ಶಿಕ್ಷಣ ನಮ್ಮ ಯುವಕರಲ್ಲಿ ಆತ್ಮಗೌರವವನ್ನು ಮತ್ತು ಘನತೆಗಳನ್ನು ಪೋಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಶಿಕ್ಷಣ ಅನ್ನುವಂತಹದ್ದು ಏನು ಅಂತಂದರೆ ಶಾಲೆಯಲ್ಲಿ ಹೋಗಿ ಇರುವಂತಹ ಪಠ್ಯವನ್ನು ಕಲಿತು ವಾಪಸ್ ಮನೆಗೆ ಬರುವಂತಹದ್ದಲ್ಲ. ಸರಿಯಾದ ಶಿಕ್ಷಣ ಯಾವುದು ಅಂದರೆ ಯುವಕರಲ್ಲಿ ಆತ್ಮಗೌರವವನ್ನು ಬೆಳೆಸಬೇಕು, ಅದರ ಜೊತೆಗೆ ಘನತೆಯನ್ನು ಬೆಳೆಸಬೇಕು. ಅಂತಹ ಶಿಕ್ಷಣದಿಂದ ಮಾತ್ರ ದೇಶದ ಬದಲಾವಣೆ ಸಾಧ್ಯ. ಈ ಥರದ ಕೆಲಸವನ್ನು ಯಾವುದೇ ರೀತಿಯಾದಂತಹ ಕಾನೂನಿನ ಒತ್ತಡದಿಂದ ನಾವು ಬೆಳೆಸೋದಕ್ಕಾಗಲ್ಲ. ಈ ಗುಣಗಳೇನಿದ್ರೂ ಕೂಡ ತನ್ನೊಳಗೆ ಜಾಗೃತಗೊಳ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಈ ಗುಣಗಳು ಜಾಗೃತಗೊಂಡಾಗ ಮಾತ್ರ ಈ ಭಾರತದ ಭವಿಷ್ಯ ಏನಿದೆ ಆ ಭವಿಷ್ಯ ಅನ್ನುವಂತಹದ್ದು ಮಿನುಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಅನ್ನುವಂತಹ ಮಾತನ್ನು ಕಲಾಂ ಅವರು ತನ್ನ ಸುತ್ತ ಇದ್ದಂತಹ ಚಿಣ್ಣರಿಗೆ ಹೇಳ್ತಾರೆ. ಅದು ಆ ಮಾತುಗಳು ಕೂಡ ಚಿಣ್ಣರಿಗೂ ಅರ್ಥವಾಗಿರುತ್ತೆ. ಅಂದರೆ ಮಕ್ಕಳಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಇಂತಹ ಅತ್ಯುನ್ನತವಾದಂತಹ ವಿಚಾರಗಳನ್ನು ಹೇಳುವಂತಹ ಸಾಮರ್ಥ್ಯ ಕಲಾಂ ಅವರಿಗೆ ಸಹಜವಾಗಿಯೇ ಇತ್ತು ಅನ್ನುವಂತಹ ಅಂಶ ಈ ಘಟನೆಯ ಹಿನ್ನೆಲೆಯಲ್ಲಿ ನಮಗೆ ತಿಳಿಯುತ್ತೆ. ಹಾಗೆ ಮುಂದುವರಿದು ಇನ್ನೊಂದು ಘಟನೆಯನ್ನು ಉಲ್ಲೇಖ ಮಾಡ್ತಿದ್ದಾರೆ. ಮತ್ತೊಬ್ಬ ಹುಡುಗ ಪ್ರಶ್ನಿಸಿದ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು? ದಯವಿಟ್ಟು ಹೇಳಿ, ಕಲಾಂ ಹೇಳಿದರು. ನನಗನ್ನಿಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಕೊನೆಯಿಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವವರು ಮಕ್ಕಳೇ ಎಂಬುದು ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಮಗುವೇ ಮೊದಲ ವಿಜ್ಞಾನಿ. ಮಕ್ಕಳಿಗೆ ಉತ್ತರ ಹಿಡಿಸಿತ್ತು. ಚಪ್ಪಾಳೆ ತಟ್ಟಿ ಸಮ್ಮತಿ ಸೂಚಿಸಿದರು. ನೆರೆದಿದ್ದ ಶಿಕ್ಷಕರು ಮತ್ತು ತಾಯಿ ತಂದೆಯರು ಮುಗುಳ್ನಕ್ಕರು. ಒಂದು ಶಾಲೆಯಲ್ಲಿ ಹೋದಾಗ ನಡೆದಂತಹ ಘಟನೆ ಇದು. ಹುಡುಗ ಪ್ರಶ್ನೆ ಮಾಡ್ತಾನೆ, ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಯಾರಿರಬಹುದು ಅಂತ ಹೇಳಿ. ನನಗೆ ದಯವಿಟ್ಟು ಹೇಳಿ ಅಂತ ಹೇಳಿ ಕಲಾಂನ ಪ್ರಶ್ನೆ ಮಾಡಿದ್ರೆ ಕಲಾಂ ಹೇಳ್ತಾರಂತೆ, ನನಗನ್ಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಇವತ್ತಿಗೂ ಕೂಡ ಜೀವಂತವಾಗಿ ಸಕ್ರಿಯವಾಗಿ ಇರುವಂತಹದ್ದು ಪ್ರಶ್ನೆಗಳ ಕಾರಣದಿಂದಾಗಿ. ವಿಜ್ಞಾನದ ಅಡಿಪಾಯ ಏನಿದೆ, ಮೂಲ ಏನಿದೆ, ಅದು ಪ್ರಶ್ನೆಯನ್ನು ಕೇಳೋದೇ ಆಗಿರುತ್ತೆ. ಹಾಗಾಗಿ ಕೊನೆಯಿಲ್ಲದೆ ಇರೋಷ್ಟು ಪ್ರಶ್ನೆಗಳನ್ನು ಕೇಳುವಂತಹದ್ದು ಮಕ್ಕಳು. ಈ ವಿಷಯ ಪೋಷಕರಿಗೂ ಚೆನ್ನಾಗಿ ಗೊತ್ತು, ಶಿಕ್ಷಕರಿಗೂ ಚೆನ್ನಾಗಿ ಗೊತ್ತು. ಹಾಗಾಗಿ ನನ್ನ ಪ್ರಕಾರ ಮಗುವೇ ಮೊದಲ ವಿಜ್ಞಾನಿ ಅನ್ನೋಂತಹ ಮಾತನ್ನು ಹೇಳ್ತಾರೆ. ಆ ಉತ್ತರವನ್ನು ಕೇಳಿದಂತಹ ಮಕ್ಕಳಿಗೆ ಖುಷಿಯಾಗುತ್ತೆ. ಅಲ್ಲಿ ನೆರೆದಿದ್ದಂತಹ ಶಿಕ್ಷಕರು ಮತ್ತು ತಂದೆ ತಾಯಿಯರೆಲ್ಲರೂ ಕೂಡ ಮುಗುಳ್ನಗ್ತಾರೆ. ಅಂದರೆ ಮಕ್ಕಳೊಟ್ಟಿಗೆ ಮಕ್ಕಳಾಗುವಂತಹ ಈ ಕಲಾಂ ಅವರ ಗುಣ ಏನಿದೆ ಅದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ಕೊಳ್ತೀವಿ. ಆ ಮಕ್ಕಳಿಗೆ ಅರ್ಥವಾಗದೇ ಇರುವಂತಹದ್ದನ್ನು ವಿವರಣಾತ್ಮಕವಾಗಿ ವಿವರಿಸೋ ಪ್ರಯತ್ನವನ್ನು ಅವ್ರು ಖಂಡಿತ ಮಾಡಲಿಲ್ಲ. ಮಕ್ಕಳಿಗೆ ಖುಷಿಯಾಗುವಂತಹ ಉತ್ತರವನ್ನು ಕೊಟ್ಟರು. ಅದ್ರ ಜೊತೆಗೇನೆ ಅವ್ರನ್ನ ಓದಲಿಕ್ಕೆ ಪರೋಕ್ಷವಾಗಿ ಪ್ರೋತ್ಸಾಹವನ್ನು ಕೂಡ ಮಾಡಿದ್ರು. ಇಂತಹ ಗುಣವನ್ನು ಅಬ್ದುಲ್ ಕಲಾಂ ಅವರಲ್ಲಿ ಇರೋವಂತಹದ್ದನ್ನು ಈ ಘಟನೆ ನಮ್ಮ ಮುಂದೆ ತೆರೆದಿಡುತ್ತೆ. ಅಬ್ದುಲ್ ಕಲಾಂ ಅವರು ಹೇಳಿದಂತಹ ಮಾತು ಒಂದು ಕಡೆ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅಂತ ಹೇಳಿ, ಅದು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದನ್ನು ಮುಂದೆ ಹೇಳ್ತಿದ್ದಾರೆ. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ಪ್ರಕಟವಾದಾಗ ಚೆನ್ನೈನಲ್ಲಿದ್ದರು.
ಮುಖ್ಯಮಂತ್ರಿ ಜಯಲಲಿತಾ ಅಭಿನಂದಿಸಿದರು. ಕಲಾಂ ಅವರು ಹೇಳಿದರು, ಕನಸುಗಳು ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮದವರು ಏರ್ಪಡಿಸಿದ್ದರು. ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರೆಲ್ಲ ಜಮಾಯಿಸಿದ್ದ ಸಂತೆ. ಎಲ್ಲರಿಗೂ ಪ್ರಶ್ನೆ ಕೇಳುವ ಆತುರ. ತಾವು ಸಂದರ್ಶಿಸುತ್ತಿರುವುದು ಒಬ್ಬ ರಾಜಕಾರಣಿಯನ್ನಲ್ಲವೆಂಬುದನ್ನು ಮಾಧ್ಯಮದವರು ಮರೆತಂತಿತ್ತು. ಕಲಾಂ ಮೇಷ್ಟ್ರು ಪರಿಸ್ಥಿತಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು. ಎಲ್ಲರೂ ಗಮನವಿಟ್ಟು ಕೇಳಿ, ಇದುವರೆಗೆ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ. ಈಗ ಆಗುತ್ತಿರುವುದು ಒಳ್ಳೆಯದಕ್ಕಾಗಿಯೇ ಮತ್ತು ಮುಂದೆ ಆಗಲಿರುವುದು ಒಳ್ಳೆಯದಕ್ಕಾಗಿಯೇ. ಅರ್ಥವಾಯಿತೆ ಎಂದು ಅನೇಕ ಬಾರಿ ಶಾಲಾ ಮಕ್ಕಳನ್ನು ಕೇಳುವಂತೆ ಕೇಳಿದರು. ಶಿಷ್ಯ ಸಮೂಹ ಹೂಂಗುಟ್ಟಿತ್ತು. ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಉದ್ಧರಿಸುತ್ತಾ ಜೀವನ ಮೌಲ್ಯಗಳ ಕ್ಲಾಸ್ ತೆಗೆದುಕೊಂಡರು. ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದನ್ನು ಹೇಳುವಂತೆ ಕೋರಿದರು. ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು. ವ್ಯಕ್ತಿಗಿಂತ ಎಂದು ವಾಕ್ಯ ಮುಗಿಸುವ ಮೊದಲೇ ಎಲ್ಲರೂ ಒಟ್ಟಿಗೆ ರಾಷ್ಟ್ರ ದೊಡ್ಡದು ಎಂದು ದನಿಗೂಡಿಸಿದರು. ಇದು ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಅವರಾಗ ಚೆನ್ನೈನಲ್ಲಿರ್ತಾರಂತೆ. ಮೊದಲ ಬಾರಿಗೆ ವಿಷಯವನ್ನು ತಿಳಿದಂತಹ ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾರೆ. ಆಗ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ: ಕನಸುಗಳು ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಅಂತ. ಅಂದರೆ ಇವಾಗ ಕನಸುಗಳನ್ನು ಆಲೋಚನೆಗಳಾಗಿ ಮಾರ್ಪಡಿಸ್ಕೊಳ್ಬಹುದು. ಆಲೋಚನೆಗಳು ಅಂತಂದ್ರೆ ಚಿಂತನೆಗಳು. ಆ ಹೊಸ ಹೊಸ ಚಿಂತನೆಗಳ ಕಾರಣದಿಂದಾಗಿ ಸೃಜನಶೀಲವಾದಂತಹ ಕ್ರಿಯೆಗಳು ನಡೆಯುತ್ತೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ತನ್ನ ಅವಧಿಯಲ್ಲಿ ಈ ಥರದ ಕೆಲಸಗಳಾಗತ್ತೆ ಅನ್ನೋಂತಹ ಮಾತನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ ಅಬ್ದುಲ್ ಕಲಾಂ ಅವರು. ಹಾಗೆ ಮಾಧ್ಯಮದವರು ಕೂಡ ಅಲ್ಲಿ ಜಮಾಯಿಸ್ತಾರಂತೆ ಅವರ ಸಂದರ್ಶನವನ್ನು ತಗೊಳ್ಲಿಕ್ಕೆ ಅಂತ ಹೇಳಿ. ಎಲೆಕ್ಟ್ರಾನಿಕ್ ಮಾಧ್ಯಮದವರ ಪರಿಸ್ಥಿತಿಯಂತೂ ನಮಗೆ ಚೆನ್ನಾಗೇ ಗೊತ್ತಿದೆ. ನಾ ಮುಂದು ಅಂತ ಹೇಳಿ ಪ್ರಶ್ನೆ ಕೇಳುವಂತಹ ಆತುರದಲ್ಲಿ ಏನು ಪ್ರಶ್ನೆ ಕೇಳ್ತಿದ್ದೀವಿ ಅನ್ನೋದು ಅವರಿಗೂ ಸರಿಯಾಗಿ ಗೊತ್ತಿರೋದಿಲ್ಲ. ಆದರೆ ಪ್ರಶ್ನೆ ಕೇಳುವಂತಹ ಹಂಬಲ, ತರಾತುರಿಯಂತೂ ಇರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿನ ಪತ್ರಿಕಾಗೋಷ್ಠಿಯೂ ಕೂಡ ನಡೆದಿರುತ್ತೆ. ಅಲ್ಲಿದ್ದವರೆಲ್ಲರೂ ಕೂಡ ತಾವು ಒಬ್ಬ ವಿಜ್ಞಾನಿಯನ್ನು ಅಥವಾ ಕಲಾಂ ಅವರನ್ನು ಸಂದರ್ಶನ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋದೇ ಇಲ್ಲ. ಬದಲಿಗೆ ತಾವೊಬ್ಬ ರಾಜಕಾರಣಿಯನ್ನು ಸಂದರ್ಶನ ಮಾಡ್ತಿದ್ದೀವೇನೋ ಅನ್ನೋ ರೀತಿಯಲ್ಲಿತ್ತಂತೆ ಅವರ ವರ್ತನೆಗಳು. ಆದರೂ ಕೂಡ ಎಷ್ಟೇ ಆದರೂ ಕಲಾಂ ಮೇಷ್ಟ್ರಲ್ವೇ, ಪರಿಸ್ಥಿತಿಯನ್ನು ಹಿಡಿತಕ್ಕೆ ತಗೊಳ್ಳೋ ಕಲೆ, ಚಾತುರ್ಯತೆ ಅವರಿಗಿದ್ದೇ ಇರುತ್ತೆ. ಒಂದೇ ಮಾತು ಹೇಳೋವಂತಹದ್ದು: ಎಲ್ಲರೂ ಗಮನವಿಟ್ಟು ಕೇಳಿ. ಸಾಮಾನ್ಯವಾಗಿ ತರಗತಿಯಲ್ಲಿ ನಾವು ಕೂಡ ಈ ಥರದ ಪದ ಬಳಕೆಯನ್ನು ಅಥವಾ ಈ ವಾಕ್ಯವನ್ನು ಬಳಸ್ತೀವಿ. ಎಲ್ಲರೂ ಗಮನಿಸಿ ಅಂತ ಹೇಳಿದ್ರೆ ಸಾಕು, ಎಲ್ಲರ ಕಿವಿ ಕೂಡ ಆ ಗಮನಿಸಿ ಅನ್ನುವಂತಹ ಪದದ ಕಡೆ ನೆಟ್ಟು ಬಿಡುತ್ತೆ. ಅದನ್ನು ಬಳಸ್ಕೊಳ್ತಾರೆ ಕಲಾಂ ಅಲ್ಲಿ. ಹೇಳೋ ಅಂತಹದ್ದು ಒಂದೇ ಮಾತು: ಇದುವರೆಗೂ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ ಆಗಿದೆ. ಈಗ ಆಗ್ತಿರೋದೇನಿದೆ ಅದು ಕೂಡ ಒಳ್ಳೆಯದಕ್ಕೆ ಅಂತಲೇ ಅಂದ್ಕೊಳ್ಳೋಣ. ಮುಂದೆ ಆಗಲಿರುವುದು ಕೂಡ ಒಳ್ಳೆಯದಕ್ಕಾಗಿಯೇ. ಅರ್ಥವಾಯಿತೆ? ಅಂದರೆ ಯಾವುದೂ ಕೂಡ ಕೆಟ್ಟದ್ದಿಲ್ಲ, ಎಲ್ಲದೂ ಒಂದಲ್ಲ ಒಂದು ರೀತಿಯ ಒಳಗೆ ಒಳ್ಳೆಯದ್ದೇ ಆಗಿರುತ್ತೆ. ಅಂದರೆ ಪ್ರತಿಯೊಂದು ಸನ್ನಿವೇಶದ ಒಳಗೂ ಒಳ್ಳೆಯದನ್ನೇ ಹುಡುಕುವಂತಹ ಕಲಾಂ ಅವರ ಧನಾತ್ಮಕ ಯೋಚನೆ ಏನಿತ್ತು ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹೀಗೆ ಅರ್ಥವಾಯಿತೆ ಅಂತ ಹೇಳಿ ಅನೇಕ ಬಾರಿ ಶಾಲಾ ಮಕ್ಕಳನ್ನ ಹೇಗೆ ಕೇಳ್ತೀವೋ ಹಾಗೆ ಕೇಳ್ತಾರೆ ಎದುರುಗಡೆ ಇದ್ದಂತಹ ಮಾಧ್ಯಮ ಪ್ರತಿನಿಧಿಗಳು ಅನ್ನಿಸ್ಕೊಂಡಿರುವಂತಹ ಆ ಶಿಷ್ಯ ಸಮೂಹ ಕೂಡ ಅವರ ಮಾತಿಗೆ ಹೂಂಗುಟ್ಬಿಟ್ಟಿರುತ್ತಂತೆ. ಭಗವದ್ಗೀತೆಯ ಒಂದಷ್ಟು ಸಾಲುಗಳನ್ನು ಉದ್ಧರಿಸುತ್ತಾ ಜೀವನ ಮೌಲ್ಯಗಳ ಬಗೆಗೆ ಕ್ಲಾಸ್ ಮಾಡ್ತಾರಂತೆ ಆ ಪತ್ರಿಕಾಗೋಷ್ಠಿಯಲ್ಲಿ. ಕೊನೆಗೆ ಹೇಳುವಂತಹ ಮಾತು ಅವರು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅಂತ ಹೇಳಿ. ಅದನ್ನು ನೀವು ನನ್ನ ಜೊತೆಗೆ ಪುನಃ ಉಚ್ಚರಿಸಬೇಕು ಅಂತ ಅಂದಾಗ ಕಲಾಂ ವ್ಯಕ್ತಿಗಿಂತ ಅಂತ ಹೇಳೋದಕ್ಕೆ ಮುಂಚೆನೇ ಮುಂದುವರಿದ ಆ ರಾಷ್ಟ್ರ ದೊಡ್ಡದು ಅನ್ನುವಂತಹ ಮಾತನ್ನು ಇಡೀ ಆ ಪತ್ರಿಕಾ ಪ್ರತಿನಿಧಿಗಳೇ ಹೇಳಿ ಮುಗಿಸಿರ್ತಾರಂತೆ. ಅಂದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದ್ದಿರಲಿ ಅದನ್ನು ತನ್ನ ಹಿಡಿತಕ್ಕೆ ತಗೊಳ್ಳುವಂತಹ, ತನ್ನ ನಿಯಂತ್ರಣಕ್ಕೆ ತಂದುಕೊಳ್ಳುವಂತಹ ಚಾಕಚಕ್ಯತೆ ಅಬ್ದುಲ್ ಕಲಾಂ ಅವರಿಗೆ ಇತ್ತು ಅನ್ನುವಂತಹದ್ದನ್ನು ಈ ಘಟನೆ ಏನಿದೆ ಅದು ನಿರೂಪಿಸುವ ಪ್ರಯತ್ನವನ್ನು ಮಾಡಿದೆ. ಶಿಕ್ಷಣದ ಕುರಿತಾಗಿ ಕಲಾಂ ಅವರಿಗೆ ವಿಪರೀತವಾದಂತಹ
ಆಲೋಚನೆಗಳಿತ್ತು, ಜೊತೆಗೆ ಒಂದು ರೀತಿಯಾದಂತಹ ಕುತೂಹಲವೂ ಕೂಡ ಅವರಿಗಿತ್ತು. ಅದಕ್ಕೆ ಡಿಜಿಟಲ್ ಲೈಬ್ರರಿ ಸ್ಥಾಪಿಸಿ ತಾಳೆಗರಿಗಳಲ್ಲಿ ಅಡಗಿ ಕುಳಿತು ಸುಲಭವಾಗಿ ಲಭ್ಯವಾಗದ ಅಪಾರ ಸಂಪತ್ತನ್ನು ನಮ್ಮ ಯುವಕರಿಗೆ ಒದಗಿಸುವ ಮಹದಾಸೆ 70ರ ವಯಸ್ಸಿನಲ್ಲಿ ಈ ಆಸೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಯಿಂದಾಗಿ ದೊರೆತ ಜ್ಞಾನವನ್ನು ರೋಗಗ್ರಸ್ತ ಬಡಜನರಿಗೆ ಸುಲಭವಾಗಿ ಎಟಕುವಂತೆ ಮಾಡುವುದು ಹೇಗೆ ಎಂಬ ಚಿಂತೆ. ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದಾಗ ಕಲಾಂ ಅವರು ತಮ್ಮ ಕನಸುಗಳನ್ನು ಹೀಗೆ ಬಿಚ್ಚಿಡುತ್ತಿದ್ದರು. ಅಂದರೆ ಲೈಬ್ರರಿಗಳೆಲ್ಲವೂ ಕೂಡ ಡಿಜಿಟಲೀಕರಣಗೊಳ್ಬೇಕು ಅನ್ನುವಂತಹದ್ದು ಅವರ ಆಸೆ ಆಗಿರುತ್ತೆ. ಯಾಕೆಂತಂದರೆ ತಾಳೆಗರಿಗಳಲ್ಲಿ ಅಡಗಿ ಕುಳಿತಿರುವಂತಹ ಆ ಅಪಾರ ಸಂಪತ್ತೇನಿದೆ, ಜ್ಞಾನ ಸಂಪತ್ತು, ಅದು ಒಂದು ಕಾಲಕ್ಕೆ ನಶಿಸಿ ಹೋಗಿ ವಿದ್ಯಾರ್ಥಿಗಳಿಗೆ ಅದರ ಕೊರತೆ ಕಾಡಬಾರ್ದು ಅನ್ನುವಂತಹದ್ದು. ಹಾಗೆಯೇ ಬಡ ಮಕ್ಕಳಿಗೂ ಕೂಡ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಗಳಿಂದ ದೊರೆತಂತಹ ಮಾಹಿತಿ ಏನಿದೆ ಅದು ಅವರಿಗೂ ಸುಲಭವಾಗಿ ಎಟಕುವ ರೀತಿಯಲ್ಲಿ ಆಗಬೇಕು ಅನ್ನುವಂತಹದ್ದು ಅವರ ಚಿಂತನೆಯಾಗಿರುತ್ತೆ. ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ತಮ್ಮ ಕನಸುಗಳೇನಿತ್ತು ಅದನ್ನು ಬಿಚ್ಚಿಡ್ತಾ ಇರ್ತಾರೆ. ಇನ್ನು ಒಮ್ಮೆ ಮಕ್ಕಳೆಲ್ಲರೂ ಕೂಡ ಅವರು ಪ್ರೆಸಿಡೆಂಟ್ ಆಗಿದ್ದಂತಹ ಸಂದರ್ಭದಲ್ಲಿ, ರಾಷ್ಟ್ರಪತಿಯಾಗಿದ್ದಂತಹ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರನ್ನು ಭೇಟಿ ಮಾಡಿ ಅವರೊಟ್ಟಿಗೆ ನಡೆಸಿದಂತಹ ಒಂದು ಸಂವಾದದ ಒಂದು ಚಿಕ್ಕ ತುಣುಕನ್ನು ಇಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಮೂಲ ಉದ್ದೇಶ ಇರುವಂತಹದ್ದು ಯಶಸ್ಸಿನ ಮಂತ್ರ ಏನಾಗಿತ್ತು ಅವ್ರದ್ದು ಅನ್ನೋದನ್ನು ಕುರಿತು. ತಮ್ಮನ್ನು ಭೇಟಿಯಾದ ಮಕ್ಕಳು, ಮಿಸ್ಟರ್ ಪ್ರೆಸಿಡೆಂಟ್, ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಕೇಳಿದರು. ಕಲಾಂ ಮೇಷ್ಟ್ರು ಹೇಳಿದರು, ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ: ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ ಅಥವಾ ತಿಳಿವು, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಅಧ್ಯಕ್ಷರಾದ ತರುವಾಯ ಲಕ್ಷಾಂತರ ಮಕ್ಕಳನ್ನು ಅಬ್ದುಲ್ ಕಲಾಂ ಭೇಟಿ ಮಾಡಿದ್ದಾರೆ. ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ, ಎಲ್ಲ ಮಕ್ಕಳ ಕನಸು ಒಂದೇ: ಅವರೆಲ್ಲರೂ ಶಾಂತಿ, ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕ ಬಯಸುತ್ತಾರೆ. ಮಕ್ಕಳಿಗೆ ಅವರು ಯಾವಾಗಲೂ ಹೇಳುತ್ತಿದ್ದದ್ದು ಒಂದೇ ಮಾತು: ಎಲ್ಲವನ್ನೂ ಪ್ರಶ್ನಿಸಿ, ಪ್ರಶ್ನೆಗಳಿಂದ ವಿಕಾಸಗೊಂಡದ್ದೇ ವಿಜ್ಞಾನ. ನಾವು ಮೊದಲು ಕ್ಷಿಪಣಿ ತಯಾರಿಸುತ್ತಿದ್ದೇವೆ ಎಂದಾಗ ಅನೇಕರು ಅದು ಅಸಾಧ್ಯವಾದದ್ದು ಎಂದಿದ್ದರು. ನಾವು ಪಟ್ಟು ಹಿಡಿದು ಗುರಿ ಸಾಧಿಸಿದೆವು. ಅವರ ಮಾತಿನಲ್ಲಿದ್ದ ದೃಢತೆ, ಕಳಕಳಿಯಿಂದಾಗಿ ಅವು ಮಕ್ಕಳ ಮನಸ್ಸಿನಲ್ಲಿ ನಾಟುತ್ತಿದ್ದವು. ಅವರು ರಾಷ್ಟ್ರಪತಿಯಾಗಿದ್ದಂಥ ಸಂದರ್ಭದಲ್ಲಿ ಮಕ್ಕಳು ಪ್ರಶ್ನೆ ಮಾಡ್ತಾರಂತೆ, ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಹೇಳಿ. ಹಾಗಾಗಿ ಕಲಾಂ ಮೇಷ್ಟ್ರು ಹೇಳ್ತಾರಂತೆ ಉತ್ತರವಾಗಿ, ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಇದೆ. ಅಂದರೆ ನೀವು ಯಶಸ್ಸಿನ ಶಿಖರವನ್ನು ಹೇರಬೇಕು ಅಂತಂದರೆ ಈ ಪಂಚಾಕ್ಷರಿ ಮಂತ್ರವನ್ನು ನೆನ್ಪಿಟ್ಕೊಳ್ಬೇಕು. ಏನದು ಅಂತ ಅಂದರೆ ಕುತೂಹಲ ಇರಬೇಕು, ಆಲೋಚನಾ ಶಕ್ತಿ ಇರಬೇಕು, ಜ್ಞಾನ ಇರಬೇಕು, ಕಷ್ಟಪಟ್ಟು ಕೆಲಸ ಮಾಡುವಂತಹ ಸಾಮರ್ಥ್ಯ ಇರಬೇಕು, ಜೊತೆಗೆ ಗುರಿ ಸಾಧಿಸಿಯೇ ತೀರ್ತೀನಿ ಅನ್ನೋಂತಹ ಗುರಿ ಸಾಧಿಸುವ ಛಲ ಇರಬೇಕು ಅಂತ. ಈ ಪಂಚಾಕ್ಷರಿ ಮಂತ್ರವನ್ನು ಅವರು ಸುಮಾರು ಕಡೆ ಸುಮಾರು ವಿದ್ಯಾರ್ಥಿಗಳು ಕೇಳಿದಲ್ಲಿ ಹೇಳಿರೋಂತಹದ್ದನ್ನು ನಾವು ನೋಡಿದ್ದೀವಿ. ನಂತರದಲ್ಲಿ ಅವರು ಅಧ್ಯಕ್ಷರಾದ ಮೇಲೆ ಲಕ್ಷಾಂತರ ಮಕ್ಕಳನ್ನು ಕಲಾಂ ಭೇಟಿ ಮಾಡ್ತಾರೆ. ಅವರು ಬಡವರಾಗಿರಲಿ ಶ್ರೀಮಂತರಾಗಿರಲಿ ಎಲ್ಲ ಮಕ್ಕಳ ಕನಸು ಒಂದೇ ಇರುತ್ತಂತೆ. ಏನದು ಅಂತಂದರೆ ಎಲ್ಲ ಮಕ್ಕಳು ಕೂಡ ಶಾಂತಿಯುತವಾದ, ಸಮೃದ್ಧವಾಗಿರುವಂತಹ, ಸುಭದ್ರವಾಗಿರುವಂತಹ ಭಾರತದಲ್ಲಿ ಬದುಕನ್ನು ನಡೆಸಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ಅಂದರೆ ಶಾಂತಿ, ಸಮೃದ್ಧಿ, ಸುಭದ್ರತೆ ಒಂದು ದೇಶದ ಆಸ್ತಿ ಅನ್ನುವಂತಹದ್ದನ್ನು ಹೇಳ್ತಿದ್ದಾರೆ. ಅಶಾಂತಿಯಿಂದ ಕೂಡಿರುವಂತಹ, ಅಸಮೃದ್ಧಿ ಇರುವಂತಹ ಅಥವಾ ಭದ್ರತೆ ಇಲ್ಲದೆ ಇರುವಂತಹ ಕಡೆ ವಾಸ ಮಾಡೋದಕ್ಕೆ ಯಾವ ಮಕ್ಕಳು ಕೂಡ ಇಷ್ಟಪಡೋದಿಲ್ಲ ಅನ್ನೋ ಮಾತನ್ನು ಪರೋಕ್ಷವಾಗಿ ಹೇಳುವಂತಹ ಪ್ರಯತ್ನ. ಅವ್ರ ಮಕ್ಕಳಿಗೆ ಯಾವಾಗಲೂ ಕೂಡ ಹೇಳ್ತಿದ್ದು ಒಂದೇ ಮಾತಂತೆ: ಎಲ್ಲವನ್ನ ಪ್ರಶ್ನಿಸಬೇಕು. ಯಾಕೆ ಅಂತಂದರೆ ಪ್ರಶ್ನೆಗಳಿಂದಲೇ ವಿಜ್ಞಾನ ಅನ್ನೋದು ಉಟ್ಕೊಂಡಿರೋ ಅಂತಹದ್ದು. ಮೊದಲಿಗೆ ಕ್ಷಿಪಣಿ ಮಾಡ್ತೀವಿ ಅಂತ ಹೇಳಿ ಕಲಾಂ ಅವರು ಪ್ರಯತ್ನವನ್ನು ಮಾಡಿದಾಗ ಸುಮಾರು ಜನ ಹೇಳಿದಂತಹ ಮಾತು ಅದು ಅಸಾಧ್ಯ ಅಂತ. ಯಾಕಂತಂದರೆ ಒಂದು ಕ್ಷಿಪಣಿಯನ್ನು ತಯಾರು ಮಾಡುವಂತಹ ತಂತ್ರಜ್ಞಾನ ಆರಂಭದ ದಿನಗಳಲ್ಲಿ ಭಾರತದ ಬಳಿ ಇರಲಿಲ್ಲ. ಹಾಗಾಗಿ ಆರಂಭದಲ್ಲಿ ಆ ಮಾತನ್ನು ಆಡಿದಾಗ ಎಲ್ರಿಗೂ ಕೂಡ ಅದು ಅಸಾಧ್ಯ ಅಂತಲೇ ಅನಿಸಿತ್ತು. ಆದರೂ ಕೂಡ ಕಲಾಂ ಅವರ ಈ ಪಡೆ ಏನಿದೆ
ಗುಂಪು ಏನಿದೆ ಅದು ಹಠಬಿಡದ ತ್ರಿವಿಕ್ರಮರ ರೀತಿಯಲ್ಲಿ ಪಟ್ಟು ಹಿಡಿದು ಆ ಕೆಲಸವನ್ನು ಆರಂಭ ಮಾಡಿದ್ರು, ಗುರಿ ಸಾಧಿಸಿದ್ರೂ ಕೂಡ ಭಾರತವು ತನ್ನದೇ ಆದಂತಹ ಕ್ಷಿಪಣಿಯನ್ನು ನಿರ್ಮಿಸ್ಕೊಳ್ಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿನೇ ಅಬ್ದುಲ್ ಕಲಾಂ ಅವರನ್ನು ನಾವು ಕ್ಷಿಪಣಿಯ ಜನಕ ಅಂತ ಹೇಳಿ ಕರೆಯುವಂತಹದ್ದು. ಅವರ ಮಾತಿನಲ್ಲಿರುವಂತಹ ಆ ದೃಢತೆ ಇತ್ತಲ್ಲ, ಕಳಕಳಿ ಇತ್ತಲ್ಲ, ಅವು ಮಕ್ಕಳ ಮನಸ್ಸಿನಲ್ಲಿ ನಾಟ್ತಾ ಇದ್ವಂತೆ. ಅಂದರೆ ಮಕ್ಕಳನ್ನು ಮಂತ್ರಮುಗ್ಧರನ್ನಾಗಿಸುವಂತಹ ಆಕರ್ಷಕ ಮಾತಿನಿಂದ ತನ್ನ ಕಡೆ ಎಳ್ಕೊಳ್ಳುವಂತಹ ಸಾಮರ್ಥ್ಯ ಕಲಾಂ ಅವರಿಗೆ ಇತ್ತು ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ನಮಗೆ ಮನವರಿಕೆಯಾಗುತ್ತೆ. ಇದಿಷ್ಟು ಕಲಾಂ ಅವರ ವರ್ಣರಂಜಿತ ವ್ಯಕ್ತಿತ್ವದ ಕುರಿತಾದಂತಹ ಒಂದಷ್ಟು ಮಾಹಿತಿಗಳು. ಇಲ್ಲಿಗೆ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹ ಗದ್ಯ ಭಾಗ ಮುಕ್ತಾಯಗೊಂಡಿದೆ. ಧನ್ಯವಾದಗಳು.